ಡೆತ್ ನೋಟ್ ಬರೆದಿಟ್ಟು ಶಿಕ್ಷಕ ಆತ್ಮಹತ್ಯೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕಿರುಕುಳಕ್ಕೆ ಮನನೊಂದು ಆತ್ಮಹತ್ಯೆಯನ್ನ ಶಿಕ್ಷಕರು ಮಾಡ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇದು ಡೆತ್ ನೋಟನ್ನು ಬರೆದಿಟ್ಟು ಶಿಕ್ಷಕ ಆತ್ಮಹತ್ಯೆ ಮಾಡಿಕೊಂಡಿರುವ ಕೇಸ್ಗೆ ಸಿಕ್ಕಿರುವಂತಹ ಬಿಗ್ ಟ್ವಿಸ್ಟ್. ಕಿರುಕುಳಕ್ಕೆ ಮನನೊಂದು ಶಿಕ್ಷಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಿದ್ಯಾರ್ಥಿನಿಗೆ ಥಳಿಸಿದ್ದನ್ನೇ ಬಂಡವಾಳವಾಗಿ ಅಲ್ಲಿ ಮಾಡಿಕೊಂಡ್ರು, ಬಂಡವಾಳವಾಗಿ ಬಳಸ್ಕೊಂಡು ಕಿರುಕುಳ ಕೊಟ್ಟರು. DSS ನಾಯಕ ಹಾಗೂ ಯೂಟ್ಯೂಬರ್ನಿಂದ ಕಿರುಕುಳ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರ ಶಿಕ್ಷಕರು ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಕುರುಂಕೋಟೆಯಲ್ಲಿ ಮರಕ್ಕೆ ನೇಣನ್ನು ಬಿಗಿದುಕೊಂಡು ದೇವರಾಜ್ ಶಿಕ್ಷಕರವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕುರಂಕೋಟೆ ಚಿನ್ನೇಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ದೇವರಾಜ್ ನೋಡಿ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ, ಇವರು ಶಿಕ್ಷಕರು, ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದರು. ಅವ್ರ ಹೆಸರು ದೇವರಾಜ್ ಅಂತ. ಇನ್ನು ಕಿರುಕುಳಕ್ಕೋಸ್ಕರನೇ ಅವರು ಆತ್ಮಹತ್ಯೆ ಮಾಡಿಕೊಂಡ್ರೋ ಅನ್ನುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಕಿರುಕುಳದ ಡೆತ್ ನೋಟನ್ನು ಬರೆದಿಟ್ಟು ಶಿಕ್ಷಕ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಸ್ಥಳಕ್ಕೆ ಕೊರಟಗೆರೆ ಪೊಲೀಸ್ನವರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿದರು. ಡೆತ್ ನೋಟ್ ಆಧರಿಸಿ ತನಿಖೆಯನ್ನು ಈಗ ಪೊಲೀಸ್ನವರು ಆರಂಭ ಮಾಡಿದ್ದಾರೆ. ದೇವರಾಜ್ ಅವರ ಮೊಬೈಲ್ ಈಗ FSLಗೂ ಕೂಡ ಪೊಲೀಸ್ನವರು ಕಳಿಸಿದ್ದಾರೆ. ಇನ್ನು ಸಾಕಷ್ಟು ಮೊಬೈಲಿಂದ ಮಾಹಿತಿಗಳು ಸಿಗ್ತದೆ. ಯಾರಾದರೂ ಕಾಲ್ ಮಾಡಿದ್ರಾ, ಅಥವಾ ಶಿಕ್ಷಕರು ಯಾರಿಗಾದರೂ ಕಾಲ್ ಮಾಡಿದ್ರಾ, ಅಥವಾ ಮೆಸೇಜ್ ಏನಾದರೂ ಮಾಡಿದ್ರಾ, ಒಂದಿಷ್ಟು ಮೊಬೈಲ್ FSL ಕಳಿಸೋದ್ರಿಂದ ಸಾಕಷ್ಟು ಇನ್ಫಾರ್ಮೇಷನ್ ಸಿಗ್ತಾ ಹೋಗ್ತದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ತುಮಕೂರು ಪ್ರತಿನಿಧಿ ಹೇಮಂತ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಹೇಮಂತ, ಶಿಕ್ಷಕರು ಈಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಲವಾಗಿ DSS ಮತ್ತು ಕೆಲವೊಂದಿಷ್ಟು ಯೂಟ್ಯೂಬರ್ಗಳ ಹೆಸರು ಇಲ್ಲಿ ಕೇಳಿ ಬರ್ತಾ ಇದೆ. ಆಕ್ಚುಯಲ್ ಕಾರಣ ಏನು ಹೇಮಂತ್? ಸಚಿನ್, ಏನಂತಂದ್ರೆ ಚಿನ್ನೇನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕುರುಂಕೋಟೆ ಗ್ರಾಮದ ದೇವರಾಜು ಅನ್ನೋರು ಇದ್ದಾರೆ. ಈತರು ಶಿಕ್ಷಕರು ನಿನ್ನೆ ಕುರುಂಕೋಟೆ ಹೊರವಲಯದ ಆಲದ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಈ ಒಂದು ಪ್ರಕರಣಕ್ಕೆ ಅವರ ಡೆತ್ ನೋಟ್ ಒಂದು ಟ್ವಿಸ್ಟ್ ಅನ್ನ ನೀಡಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇವರ ಸಾವಿಗೆ ಕಾರಣವಾಗಿರುವಂತದ್ದು DSS ನಾಯಕರು ಮತ್ತೆ ಯೂಟ್ಯೂಬರ್ ಅಂತ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಚಿನ್ನೇನಹಳ್ಳಿ ಗ್ರಾಮದಲ್ಲಿ ಶಿಕ್ಷಕರು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿನ ವಿದ್ಯಾರ್ಥಿಗೆ ಪಾಠ ಪ್ರವಚನ ಮಾಡುವಂತ ಸಂದರ್ಭದಲ್ಲಿ ಥಳಿಸಿದ್ದನ್ನೇ ಬಂಡವಾಳವಾಗಿ ಇಟ್ಟುಕೊಂಡಂತ DSS ನಾಯಕರು ಮತ್ತೆ ಯೂಟ್ಯೂಬರು ಅವರನ್ನ ಹಣಕ್ಕಾಗಿ ಲೈಂಗಿಕ ಕಿರುಕುಳವನ್ನ ನೀಡಿದಿರಿ ಅಂತ ಹೇಳಿ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ರು ಅನ್ನುವಂಥದ್ದು. ಮತ್ತೆ ಅವರಿಗೆ ಇವ್ರ ಕಡೆಯಿಂದ ಹಣವೂ ಕೂಡ ಸಂದಾಯ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಡೆತ್ ನೋಟ್ ಅನ್ನ ಆಧರಿಸಿ ಈಗಾಗಲೇ ಕೊರಟಗೆರೆ ಪೊಲೀಸರು ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಮತ್ತೆ ಡೆತ್ ನೋಟ್ ಜೊತೆಗೆ ಶಿಕ್ಷಕರ ಮೊಬೈಲ್ ಫೋನ್ ಇತ್ತು, ಅದನ್ನು ಕೂಡ ಈಗಾಗಲೇ ಪೊಲೀಸರು ಅದರಲ್ಲಿ ಒಂದಷ್ಟು ಆಡಿಯೋಗಳನ್ನ ಕ್ರೋಢೀಕರಿಸಿ ಅದನ್ನ FSILಗೆ ಕಳಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರೋದು. ಒಟ್ಟಾರೆಯಾಗಿ ಡೆತ್ ನೋಟ್ ನಲ್ಲಿ ಏನಿದೆ ಅನ್ನುವಂಥದ್ದು ಮತ್ತೆ ನೈಜವಾಗಿ ಶಿಕ್ಷಕರಾದಂತ ದೇವರಾಜು ಅವರ ಸಾವಿಗೆ ಕಾರಣ ಏನು ಅನ್ನುವಂಥದ್ದು ತನಿಖೆಯಿಂದ ಅಷ್ಟೇ ಬಯಲಾಗಬೇಕಾಗಿರುವಂತದ್ದು. ಸಚಿನ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ